ಆತ್ಮೀಯ ಯಲಹಂಕ ನಗರದ ಬಂಧು ಭಗಿನಿಯರೇ, ಕರ್ನಾಟಕ ಸರ್ಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಮಾಡಿ ಬೆಂಗಳೂರು ಉತ್ತರ ವಲಯ ಕಾರ್ಪೊರೇಷನ್ ನಮ್ಮ ಯಲಹಂಕ ಸೇರಿದಾಗೆ ಕಾರ್ಪೊರೇಷನ್ ಮಾಡಿದ್ದಾರೆ. ಒಂದು ತಿಂಗಳ ಹಿಂದೆ ಚುನಾವಣೆ ಪ್ರಕ್ರಿಯೆಗೋಸ್ಕರ ಕ್ಷೇತ್ರ ವಿಂಗಡಣೆಯನ್ನು ಮಾಡೋದಕ್ಕೆ ಕರಡು ಪ್ರತಿಯನ್ನು ಹೊರಡಿಸಿ ಅದಕ್ಕೆ ಅಬ್ಜೆಕ್ಷನ್ ಅನ್ನು ಕೂಡ ಕಾಲ್ ಮಾಡಿದ್ರು. ಸೊ ನಾವು ಕೂಡ ಅಬ್ಜೆಕ್ಷನ್ ಅನ್ನು ಕೊಟ್ಟಿದ್ವಿ. ಏನು ಅಂದ್ರೆ 7 ವಾರ್ಡ್ ಆಗಿದೆ, 1ರಿಂದ 7 ವಾರ್ಡ್ ಯಲಹಂಕ ಕ್ಷೇತ್ರದಲ್ಲೇ ನಂಬರ್ ಕೊಟ್ಟು ನಂತರ ಬೇರೆ ಕ್ಷೇತ್ರ ಕೊಡಿ ಅಂತ ಹೇಳಿ ಅದನ್ನ ಮಾನ್ಯವನ್ನು ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೀನಿ. ಆದರೆ ಅದರ ಜೊತೆಯಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರು ಯಲಹಂಕವನ್ನ ರಾಜಧಾನಿಯನ್ನು ಮಾಡಿಕೊಂಡು ಇಲ್ಲಿದ್ದು ಬೆಂಗಳೂರನ್ನು ಕಟ್ಟದಂತ ಇತಿಹಾಸ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಹಿಂದೆ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ನಾವು ಹಳೆ ನಗರಕ್ಕೆ ಕೆಂಪೇಗೌಡ ವಾರ್ಡ್ ಅಂತ ಹೇಳಿ ಹೆಸರಿಟ್ಟಿದ್ವಿ. ಆದ್ರೆ ಇವತ್ತು ನಾವು ಕ್ಷೇತ್ರ ವಿಂಗಡಣೆ ಬಗ್ಗೆ ನಾವೇನು ತಕರಾರು ಮಾಡ್ತಾ ಇಲ್ಲ. ನಾವು ತಕರಾರು ಕೊಟ್ಟಿದ್ವು, ಅದನ್ನ ಯಾವುದು ಕೂಡ ಮಾನ್ಯ ಮಾಡಲಿಲ್ಲ. ಯಾಕಂದ್ರೆ ಯಾವ ಸರ್ಕಾರ ಇರ್ತದೋ ಅವರ ಮುಖಂಡರು ಆ ಶಾಸಕರು ಹೇಳಿದಂಗೆನೆ ಡಿಲಿಮಿಟೇಷನ್ ಮಾಡೋದು ಮತ್ತು ಮೀಸಲಾತಿ ಕೂಡ ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾರೆ. ನಮ್ಗೆ ಅದು ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ನಾವೇನು ಅದು ನಮ್ಮ ಕೈಯಲ್ಲಿ ಯಾವುದೇ ರೀತಿಯಲ್ಲಿ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ಅದನ್ನ ಮಾಡಿದ್ದಾರೆ ಅವರು. ಆದರೆ ಹೆಸರುಗಳನ್ನ ಇಡಬೇಕಾದಾಗ ಅಲ್ಲಿನ ಜನಗಳಿಗೆ ಭಾವನೆಗೆ ವಿರುದ್ಧವಾಗಿ ಇವತ್ತು ಹೆಸರುಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಅದು ಕೊಟ್ಟಿರ್ಬೇಕಾದ್ರೆ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ತಾಲೂಕಿನ ಯಾರು ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಇರ್ತಾರೆ ಇವರೆಲ್ಲ ಸೇರಿನೇ ಅದು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಾಂದ್ರೆ ಅಧಿಕಾರಿಗಳಾಗ್ಲಿ ನಾವಾಗ್ಲಿ ವಿರೋಧ ಪಕ್ಷದವರಾಗ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ರಾಜಾ ಕೆಂಪೇಗೌಡ ವಾರ್ಡ್ ಅಂತೇಳಿ ವಾರ್ಡ್ ನಂಬರ್ 1 ಹಿಂದೆ ಚೌಡೇಶ್ವರಿ ವಾರ್ಡ್ ಏನಿತ್ತು ಅದಕ್ಕೆ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಕೂಡ ಬಹಳಷ್ಟು ಜನ ಹೊರಗಡೆಯಿಂದ ಅಂದ್ರೆ ಆಂಧ್ರದಿಂದ ಬಂದು ಅಲ್ಲಿ ನೆಲೆಸಿರ್ತಕ್ಕಂಥ ತೆಲುಗು ಭಾಷಿಕರು ಜಾಸ್ತಿ ಇರ್ತಕ್ಕಂಥ ಏರಿಯಾ. ಅದನ್ನ ಚೌಡೇಶ್ವರಿ ವಾರ್ಡ್ ಅಂತ ಹೆಸರಿಡಬೇಕಾಗಿತ್ತು. ಚೌಡೇಶ್ವರಿ ವಾರ್ಡ್ ಇಟ್ಟಿಲ್ಲ. ಮತ್ತು ನಮ್ದು ಹಳೆ ನಗರ ಏನಿತ್ತು ಅದಕ್ಕೆ ರಾಜಾ ಕೆಂಪೇಗೌಡ ಹೆಸರನ್ನು ಇಡಬೇಕು ಅಂತಕ್ಕಂಥದ್ದು ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಈಗ ಅದ್ರ ಬದಲು ಮಾಡಿ ಹಳೆ ನಗರ ವಾರ್ಡ್ ಅಂತೇಳಿ ಮಾಡಿದ್ದಾರೆ. ಯಲಹಂಕ ಹಳೆ ನಗರ ವಾರ್ಡ್ ಅಂತೇಳಿ ಚೌಡೇಶ್ವರಿ ವಾರ್ಡ್ ಅಂತ ತಗೊಂಡೋಗಿ ರಾಜಾ ಕೆಂಪೇಗೌಡ ವಾರ್ಡ್ ಮಾಡವ್ರೆ. ಅದಕ್ಕಿಂತ ಆಶ್ಚರ್ಯವಾಗಿರ್ತಕ್ಕಂಥದ್ದು ನಿನ್ನೆಯಿಂದ ಬಹಳ ಚರ್ಚೆ ಆಗ್ತಾ ಇದೆ. ವೆಂಟಾಲ ವಾರ್ಡ್ ಅಂತೇಳಿ ಹಿಂದೆ ಇತ್ತು, ಇದೇ ಸರ್ಕಾರನೇ ವೆಂಟಾಲ ಅಂತ ಇತ್ತು. ನಮ್ದೇನು ಯಾರ್ದು ತಕರಾರು ಇರಲಿಲ್ಲ. ಆದ್ರೆ ಇವತ್ತು ಆಕಾಶ್ ವಾರ್ಡ್ ಅಂತೇಳಿ ಇಟ್ಟವ್ರೆ. ನಿನ್ನೆ ಕೂಡ ಅಲ್ಲೆಲ್ಲ ಸ್ಥಳೀಯರು ಪಕ್ಷಾತೀತವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಈಗ ಇಲ್ಲಿ ಹರಿದಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಒಬ್ಬ ಹಿರಿಯ ರಾಜಕಾರಣಿಯ ಮಗನ ಹೆಸರನ್ನು ಇಟ್ಟಿರೋದು ಅಂತ ಹೇಳಿ. ಯಾರು ಅಂತ ಹೇಳಿ ಕೇಳಿದಾಗ ನಾನು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಆ ಡಿ ಕೆ ಶಿವಕುಮಾರ್ ಅವ್ರ ಮಗ ಆಕಾಶ್ ಗೌಡ ಅಂತ ಹೇಳಿ ಹೆಸರಿರ್ತಕ್ಕಂಥದ್ದು ಅಚಾನಕ್ ಆಗಿ. ಡಿ ಕೆ ಶಿವಕುಮಾರ್ ಅವರು ಅಂತ ಕ್ಷುಲ್ಲಕ ರಾಜಕಾರಣವನ್ನ ಮಾಡಲ್ಲ. ನನಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಬಹಳ ದಿನಗಳಿಂದ ಬಲ್ಲೆ ನಾನು. ಅವ್ರ ಮಗನನ್ನ ಈ ವಾರ್ಡ್ಗೆ ಹೆಸರಿಡೋದಕ್ಕೆ ಅವ್ರಿಗೆ ಗೊತ್ತೂ ಇಲ್ಲ. ಇಲ್ಲಿ ಯಾರೋ ಸ್ಥಳೀಯವಾಗಿ ಅದನ್ನ ಪುಕಾರು ಕೂಡ ಮಾಡಿದ್ದಾರೆ. ಮತ್ತೆ ಆಕಾಶ್ ಅನ್ನೋದು ಏನು ಆ ಸ್ಪಷ್ಟೀಕರಣ ಬೇಕು ನಮಗೆ. ಅಲ್ಲಿ ಆಕಾಶ್ ಅಂತಕ್ಕಂಥ ಯಾವುದೇ ಪ್ರಸಿದ್ಧ ವ್ಯಕ್ತಿ ಇಲ್ಲ, ಯಾವುದೇ ಒಬ್ಬ ಹುತಾತ್ಮರಿಲ್ಲ, ಯಾವುದೋ ರಾಷ್ಟ್ರ ಪ್ರಶಸ್ತಿ ತರ್ತಕ್ಕಂಥ ಜನನೂ ಇಲ್ಲ, ಮತ್ತು ಆ ಇಡೀ ಏರಿಯಾದಲ್ಲಿ ಆಕಾಶ ಅಂತಕ್ಕಂಥ ಬಡಾವಣೆನೂ ಇಲ್ಲ. ಸೊ ಇದು ಇವತ್ತು ನಮಗೆ ಅತ್ಯಂತ ಖೇದಕರವಾದಂತ ವಿಚಾರ. ಇವತ್ತು ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇದಕ್ಕೆ ಇವತ್ತು ಯಾರು ಡಿಲಿಮಿಟೇಷನ್ ಅಲ್ಲಿ ಮಾಡಿ ಹೆಸರನ್ನು ಕೊಟ್ಟಿದ್ದಾರೆ ಅವರೇ ಸ್ಪಷ್ಟೀಕರಣವನ್ನ ಕೊಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಇದರಲ್ಲಿ ಯಾವುದೇ ಪಾತ್ರ ಇಲ್ಲದೆ ಇರತಕ್ಕಂಥ ಹಿರಿಯ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ತಂದು ಮುಜುಗರ ಆಗ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಇದನ್ನ ಅವರು ಸ್ಪಷ್ಟೀಕರಣವನ್ನು ಕೊಡಬೇಕು. ಮತ್ತು ಆಕಾಶ್ ಅಂತಕ್ಕಂಥ ಏನ್ ಹೆಸರಿದೆಯೋ ಅದನ್ನ ಬದಲಾಯಿಸಿ ಅದನ್ನ ವೆಂಟಾಲ ಅಥವಾ ಮಾರುತಿನಗರ ಮಾಡಲಿ, ಯಾರ್ದು ತಕರಾರು ಇರೋದಿಲ್ಲ. ಮತ್ತು ಹಳೆ ಯಲಹಂಕ ನಗರ ಏನಿತ್ತು ಅದಕ್ಕೆ ರಾಜಾ ಕೆಂಪೇಗೌಡ ವಾರ್ಡ್ ಅಂತೇಳಿ ಹೆಸರನ್ನು ಬದಲಾಯಿಸಿ, ಮತ್ತು ಈಗೇನು ರಾಜಾ ಕೆಂಪೇಗೌಡ ಇಟ್ಟಾರೆ ಹಳೆ ಚೌಡೇಶ್ವರಿ ವಾರ್ಡ್ ಅದಕ್ಕೆ ಚೌಡೇಶ್ವರಿ ವಾರ್ಡ್. ಯಾಕಂದ್ರೆ ಅಲ್ಲಿ ಗ್ರಾಮ ದೇವತೆ ಮತ್ತು ಎಲ್ಲರೂ ಪೂಜೆ ಮಾಡ್ತಕ್ಕಂಥ ಭಾವನಾತ್ಮಕವಾದಂತಹ ಹೆಸರನ್ನು ಹಿಂದೆ ಇಟ್ಟಿರೋದನ್ನ ಯಾರು ಕೊಡ್ಲಿಲ್ಲ ಅಂತ ಅಬ್ಜೆಕ್ಷನ್ ಮಾಡೋರೆ. ಅದಕ್ಕೆ ಸ್ಥಳೀಯ ಕಾಂಗ್ರೆಸ್ನ ಮುಖಂಡರೇ ಇದಕ್ಕೆ ಕಾರಣ ಅಂತಕ್ಕಂಥದ್ದು ನೇರವಾದ ಆಪಾದನೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತೇನು ಆಡಳಿತ ಪಕ್ಷದ ಕಾಂಗ್ರೆಸ್ ಮುಖಂಡರು ಇದನ್ನ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ತಕ್ಷಣ ಮಾಡಬೇಕು. ಇಲ್ಲ ಅಂತಂದ್ರೆ ಜನಗಳ ಆಕ್ರೋಶವನ್ನ ತಾವು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಸವಿನಯ ವಿನಂತಿಯನ್ನು ಮಾಡ್ತಾ ಇದ್ದೀನಿ.